ಸಮಸ್ತ ಸಮಸ್ತ ಕರುನಾಡಿನ ಸ್ಪರ್ಧಾ ಮಿತ್ರರಿಗೆ ಇವತ್ತಿನ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ 2025 ಡಿಸೆಂಬರ್ 30-31ನೇ ತಾರೀಕಿನ ಪ್ರಚಲಿತ ವಿದ್ಯಮಾನಗಳನ್ನು ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್ ಇವತ್ತಿನ ಕ್ಲಾಸು, ಆದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ತಾ ಹೋಗಿ. ಹಾಗೆ ಏನಪ್ಪ ಅಂತಂದಾಗ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ತಾ ಹೋಗಿ. ನೋಡಿ, ಮೊದಲನೇ ಕ್ವಶನ್, ಪಿನಾಕ್ ರಾಕೆಟ್ ಇತ್ತೀಚೆಗೆ ಯಾವ ಸ್ಥಳದಲ್ಲಿ ಪರೀಕ್ಷೆ ಮಾಡಲಾಯಿತು ಅಂತೇಳಿ. ಆಪ್ಷನ್ ಎ ಚಾಂಡೀಪುರ್, ಆಪ್ಷನ್ ಬಿ ಶ್ರೀಹರಿಕೋಟ, ಆಪ್ಷನ್ ಸಿ ಪಾರದೀಪ್, ಡಿ ಯಾವುದು ಅಲ್ಲ ಅಂತೇಳಿ. ಇಲ್ಲಿ ಆನ್ಸರ್ ಯಾವ್ದಾಗುತ್ತೆ ಅಂತೇಳಿ ಆನ್ಸರನ್ನು ಕಮೆಂಟ್ ಮಾಡ್ತಾ ಬನ್ನಿ. ಆನ್ಸರ್ ಯಾವ್ದಾಗುತ್ತೆ ಇಲ್ಲಿ? ಪಿನಾಕ್ ರಾಕೆಟ್ ಇತ್ತೀಚೆಗೆ ಯಾವ ಸ್ಥಳದಲ್ಲಿ ಪರೀಕ್ಷೆ ಮಾಡಲಾಯಿತು ಅಂತೇಳಿ ಯಾವ್ದಾಗುತ್ತೆ ಇಲ್ಲಿ? ಎಸ್, ವೆರಿ ಗುಡ್. ಇಲ್ಲಿ ಏನಪ್ಪ ಅಂತಂದಾಗ ಆನ್ಸರನ್ನು ಕಮೆಂಟ್ ಮಾಡ್ತಾ ಇದ್ರಿ. ಏನಪ್ಪ ಅಂತಂದಾಗ ಎ ಅಂತೇಳಿ. ಎಸ್, ಒಡಿಸ್ಸಾದ ಚಾಂಡೀಪುರದಲ್ಲಿ ಪಿನಾಕ್ ರಾಕೆಟ್ ಇತ್ತೀಚೆಗೆ ಏನಪ್ಪ ಅಂತಂದಾಗ ಪರೀಕ್ಷೆ ಮಾಡಲಾಯಿತು. ಅದರ ಬಗ್ಗೆ ನೋಡ್ತಾ ಹೋಗೋಣ ಏನಿದು ಅಂತೇಳಿ. ನೋಡಿ, ಭಾರತದ ರಕ್ಷಣಾ ವ್ಯವಸ್ಥೆ ಇನ್ನಷ್ಟು ಬಲಿಷ್ಠ. 120 ಕಿಲೋಮೀಟರ್ ವ್ಯಾಪ್ತಿ ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್ನ ಮೊದಲ ಹಾರಾಟ ಪರೀಕ್ಷೆ ಅಂತೇಳಿ. ಅಂದ್ರೆ ಇಂಪಾರ್ಟೆಂಟ್, ತಮ್ಗೆ ಗೊತ್ತಿರಲಿ ಇದರ ವ್ಯಾಪ್ತಿ ಎಷ್ಟು ಅಂತೇಳಿ ಕೇಳ್ತಾನೆ ಕ್ವಶನ್. ಪಿನಾಕ್ ರಾಕೆಟ್ನ ವ್ಯಾಪ್ತಿ ಎಷ್ಟು ಅಂತ ಕೇಳ್ತಾ ಹೋಗ್ತಾನೆ. 120 ಕಿಲೋಮೀಟರ್. ಪಿನಾಕ್ ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್ನ ಮೊದಲ ಹಾರಾಟ ಪರೀಕ್ಷೆಯನ್ನು ಸೋಮವಾರ ಒಡಿಸ್ಸಾದ ಚಾಂಡೀಪುರದ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನಲ್ಲಿ ಯಶಸ್ವಿಯಾಗಿ ನಡೆಸಲಾಗಿದೆ. ಈ ಪರೀಕ್ಷೆಯಲ್ಲಿ 120 ಕಿಲೋಮೀಟರ್ ವ್ಯಾಪ್ತಿಯ ಪಿನಾಕ್ ರಾಕೆಟ್ ತನ್ನ ಸಂಪೂರ್ಣ ಕುಶಲತೆಯನ್ನು ಪ್ರದರ್ಶಿಸಿತು. ನೋಡಿ, ಇಂಪಾರ್ಟೆಂಟ್, ತಮಗೆ ಗೊತ್ತಿರಲಿ. ಇದನ್ನು ಅಭಿನಂದನೆ ಮಾಡಿದ್ದಾರೆ ಯಾರಪ್ಪ ಅಂತಂದಾಗ ಪ್ರಸ್ತುತ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೋಡಿ, ಇಂಪಾರ್ಟೆಂಟ, ಈ ದಿನದಂದು ಏನಪ್ಪ ಅಂತಂದಾಗ ಲಾಹೋರ್ನಲ್ಲಿ ಕಾಂಗ್ರೆಸ್ ಅಧಿವೇಶನವನ್ನು ಕೈಗೊಳ್ಳಲಾಗಿತ್ತು. ನೋಡಿ, ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಯಾವ ವರ್ಷ ನಡೆಯಿತು ಅಂತೇಳಿ ಕ್ವಶನ್ ಐತಿ. ಆಪ್ಷನ್ ಎ 1929, ಆಪ್ಷನ್ ಬಿ 1985, ಆಪ್ಷನ್ ಸಿ 1928, ಡಿ 1926 ಅಂತೇಳಿ. ಇಲ್ಲಿ ಆನ್ಸರ್ ಯಾವ್ದಾಗುತ್ತೆ ಅಂತೇಳಿ ಆನ್ಸರನ್ನ ಕಮೆಂಟ್ ಮಾಡ್ತಾ ಬನ್ನಿ. ಯಾವ್ದಾಗಬಹುದು ಇಲ್ಲಿ ಆನ್ಸರ್? ಇನ್ನು ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಯಾವ ವರ್ಷದಲ್ಲಿ ನಡೆಯಿತು ಅಂತೇಳಿ. 1929, 1985, 1928, 1926 ಅಂತೇಳಿ. ಯಾವ ವರ್ಷದಲ್ಲಿ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ನಡೆಯಿತು ಅಂತೇಳಿ. 1929, 1985, 1928, 1926 ಅಂತೇಳಿ ಆಪ್ಷನಲ್ಲಿ ಕೊಡ್ತಾ ಹೋಗಿದ್ದಾನೆ. ಇಲ್ಲಿ ನಮಗೆ ಗೊತ್ತಿರಲಿ ಇಂಪಾರ್ಟೆಂಟಾ, ಇದು ನಡೆದ ವರ್ಷ ಯಾವುದಂದ್ರೆ 1929 ಅಂತೇಳಿ ತಮಗೆ ಗೊತ್ತಿರಲಿ. 1929 ಆಪ್ಷನ್ ಎ ಆಗುತ್ತಾ. ನೋಡಿ, 1929ರಲ್ಲಿ ಮಧ್ಯರಾತ್ರಿ ಲಾಹೋರ್ ರಾವಿ ನದಿಯ ದಡದ ಮೇಲೆ, ನೋಡಿ ಲಾಹೋರ್ ಯಾವ ನದಿಯ ತೀರದಲ್ಲಿ ಕಂಡುಬರ್ತದ? ರಾವಿ ನದಿಯ ತೀರದಲ್ಲಿ 1929ರಂದು ಏನಪ್ಪ ಅಂತಂದ್ರೆ ಅಧಿವೇಶನ ಕೈಗೊಳ್ಳಲಾಯಿತು. ಅದರ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರಂದಾಗ ಜವಾಹರ್ಲಾಲ್ ನೆಹರು ಅವರು. ಆ ಸಂದರ್ಭದಲ್ಲಿ ಅವ್ರು ಏನ್ ಮಾಡಿದ್ರಪ್ಪ ಅಂತಂದಾಗ ಅಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸಿದ್ರಂತೆ, ತಮಗೆ ಗೊತ್ತಿರಲಿ. ಮತ್ತು ಕಾಂಗ್ರೆಸ್ ನಾಯಕತ್ವವು ಜನವರಿ 26, 1930 ಮೊದಲ ಸ್ವಾತಂತ್ರ್ಯ ದಿನವಾಗಿ ಆಚರಿಸಲು ಕರೆ ನೀಡಿತು ಅಂತ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ್. ಪ್ರಸ್ತುತ ಲಾಹೋರ್ ಎಲ್ಲಿ ಕಾಣಬರ್ತಂದ್ರೆ ಪಾಕಿಸ್ತಾನದಲ್ಲಿ ಕಾಣಬರ್ತಂತ ಹೇಳಿ ತಮಗೆ ಗೊತ್ತಿರಲಿ. ಸ್ವತಂತ್ರ ದಿನವನ್ನ ಯಾವ ಅಧಿವೇಶನದಲ್ಲಿ ಘೋಷಿಸಲಾಯಿತು ಅಂತೇಳಿ ತಮಗೆ ಗೊತ್ತಿರಲಿ. ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ 1929ರಲ್ಲಿ ನಡೆದ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ನಿರ್ಧಾರವನ್ನ ಕೈಗೊಳ್ಳಲಾಯಿತು ಅಂತೇಳಿ ತಮಗೆ ಗೊತ್ತಿರಲಿ. ಅಲ್ಲಿ ಅಧ್ಯಕ್ಷರು ಯಾರಾಗಿದ್ದಾರಂತಂದ್ರೆ ಜವಾಹರ್ಲಾಲ್ ನೆಹರು ಅವರಾಗಿದ್ದರಂತೆ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡ್ತಾ ಹೋಗೋಣ.
ಅಂಡಮಾನ್ ದ್ವೀಪದಲ್ಲಿ ಯಾವ ವರ್ಷದಂದು ತ್ರಿವರ್ಣ ಧ್ವಜ ಹಾರಾಟ ಮಾಡಿತು ಅಂತೇಳಿ. ಇಂಪಾರ್ಟೆಂಟ್. ಇದರ ಮೇಲೆ ಹಲವಾರು ಬಾರಿ ಏನಪ್ಪಾ ಅಂತಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕ್ವಶನ್ ಅನ್ನ ಕೇಳ್ತಾ ಬಂದಿದ್ದಾನ. ಹಾಗಾಗಿ ಇಂಪಾರ್ಟೆಂಟ್. ಅಂಡಮಾನ್ ದ್ವೀಪದಲ್ಲಿ ಯಾವ ವರ್ಷದಂದು ತ್ರಿವರ್ಣ ಧ್ವಜ ಹಾರಾಟ ಮಾಡಿತು ಅಂತೇಳಿ. ಆಪ್ಷನ್ ಎ 1946, ಆಪ್ಷನ್ ಬಿ 1947, ಆಪ್ಷನ್ ಸಿ 1943, ಆಪ್ಷನ್ ಡಿ 1942 ಅಂತೇಳಿ. ಇಲ್ಲಿ ಆನ್ಸರ್ ಯಾವ್ದಾಗುತ್ತೆ ಅಂತೇಳಿ ಕಮೆಂಟ್ ಮಾಡ್ತಾ ಬನ್ನಿ. ಅಂಡಮಾನ್ ದ್ವೀಪದಲ್ಲಿ ಯಾವ ವರ್ಷದಂದು ತ್ರಿವರ್ಣ ಧ್ವಜ ಹಾರಾಟ ಮಾಡಿತು ಅಂತೇಳಿ. 1946, 1947, 1943, 1942 ಅಂತೇಳಿ ಆಪ್ಷನ್ ಅಲ್ಲಿ ಕೊಡ್ತಾ ಹೋಗಿದ್ದಾನ. ಇಂಪಾರ್ಟೆಂಟ್, ತಮಗೆ ಗೊತ್ತಿರಬೇಕು ಈ ವರ್ಷ. ಯಾವ ವರ್ಷದಿಂದ ನೋಡ್ತಾ ಹೋದ್ರೆ 1943ರಂದು 1943ರಂದು ಏನಪ್ಪಾ ಅಂತಂದಾಗ ಅಂಡಮಾನ್ ದ್ವೀಪದಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಾಟ ಮಾಡಿಸಲಾಯಿತು. ಅದು ನೋಡ್ತಾ ಹೋಗೋಣ. ಹಾರಿದ ತ್ರಿವರ್ಣ ಧ್ವಜ ಅಂತೇಳಿ 1943 ಡಿಸೆಂಬರ್ 30ರಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಪೋರ್ಟ್ ಬ್ಲೇರ್ನಲ್ಲಿ ಭಾರತೀಯ ತ್ರಿವರ್ಣ ಧ್ವಜವನ್ನು ಹಾರಿಸಿದರು. ನೋಡಿ ಇಲ್ಲಿ ಯಾವ ಪ್ಲೇಸ್ ನಲ್ಲಿ, ಅಂಡಮಾನ್ ನಿಕೋಬಾರ್ನ ಯಾವ ಪ್ಲೇಸ್ ನಲ್ಲಿ ಅಂತ ನೋಡ್ತಾ ಹೋದ್ರೆ ಪೋರ್ಟ್ ಬ್ಲೇರ್. ಪ್ರಸ್ತುತ ಅದರ ಹೆಸರು ಶ್ರೀ ವಿಜಯಪುರಂ ಅಂತೇಳಿ ತಮಗೆ ಗೊತ್ತಿರಲಿ. ಅಲ್ಲಿ ಏನ್ ಮಾಡಲಾಯ್ತು ಅಂತಂದಾಗ ಅಂಡಮಾನ್ ನಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸಲಾಯಿತು 1943 ಡಿಸೆಂಬರ್ 30ರಂದು. ಇಂಪಾರ್ಟೆಂಟ್, ತಮಗೆ ಗೊತ್ತಿರಲಿ. ನೆಕ್ಸ್ಟ್, ಆಜಾದ್ ಹಿಂದ್ ಸೇನೆ ಅಡಿಯಲ್ಲಿ ಬ್ರಿಟಿಷ್ ಆಳ್ವಿಕೆಯಿಂದ ವಿಮೋಚನೆಗೊಂಡ ಮೊದಲ ತಾತ್ಕಾಲಿಕ ಭಾರತೀಯ ಪ್ರದೇಶವೆಂದು ಘೋಷಿಸಲಾಯಿತು. ಯಾವುದನ್ನ? ಅಂಡಮಾನ್ ದ್ವೀಪವನ್ನ. ಇಂಪಾರ್ಟೆಂಟ್, ತಮಗೆ ಗೊತ್ತಿರಲಿ. ಇದು ಭಾರತದ ಸ್ವತಂತ್ರಕ್ಕೆ ಒಂದು ಮಹತ್ವದ ಸಾಂಕೇತಿಕ ಕಾರ್ಯವಾಗಿತ್ತು. ಸ್ವತಂತ್ರ ಭಾರತೀಯ ಆಡಳಿತವನ್ನು ಸ್ಥಾಪಿಸಿದ್ದಲ್ಲದೆ ದ್ವೀಪಗಳನ್ನು ಸ್ವರಾಜ್ ದ್ವೀಪ, ನೋಡಿ ಸ್ವಯಂ ಆಳ್ವಿಕೆ ದ್ವೀಪ ಅಂತ ಕರಿತೀವಿ, ಶಾಹಿದ್ ದ್ವೀಪದ ಹುತಾತ್ಮ ದ್ವೀಪ ಎಂದು ಮರುನಾಮಕರಣ ಮಾಡಲಾಯಿತು ಅಂತೇಳಿ ತಮಗೆ ಗೊತ್ತಿರಲಿ. ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಕೆಲವೊಂದಿಷ್ಟು ದ್ವೀಪಗಳು ಕಂಡು ಬರ್ತಾವ. ಸ್ವರಾಜ್ ದ್ವೀಪ ಅಂತ ಬರ್ತೈತಿ, ಸ್ವಯಂ ಆಳ್ವಿಕೆ ದ್ವೀಪ ಅಂತೇಳಿ ಅದನ್ನ ಹೆಸರನ್ನ ಇಡಲಾಗಿದೆ. ನೆಕ್ಸ್ಟ್ ಶಾಹಿದ್ ದ್ವೀಪ, ಇವೆರಡು ಏನಪ್ಪಾ ಅಂತ ಹೊಸದಾಗಿ ಅವುಗಳನ್ನ ಮರುನಾಮಕರಣ ಮಾಡಲಾಗಿದೆ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್, ಇತ್ತೀಚೆಗೆ ನಡೆದ ವಿಶ್ವ ರ್ಯಾಪಿಡ್ ಚೆಸ್ ಚಾಂಪಿಯನ್ಶಿಪ್ ನಲ್ಲಿ ವಿಜೇತರಾದವರು ಯಾರು? ಆಪ್ಷನ್ ಎ ಮ್ಯಾಗ್ನಸ್ ಕಾರ್ಲ್ಸನ್ ಅಂತೇಳಿ, ಆಪ್ಷನ್ ಬಿ ಕೊನೇರು ಹಂಪಿ, ಆಪ್ಷನ್ ಸಿ ಪ್ರಜ್ಞಾನಂದ್, ಆಪ್ಷನ್ ಡಿ ಗುಕೇಶ್ ಅಂತೇಳಿ. ಗುಕೇಶ್ ಅಂತೇಳಿ. ಆನ್ಸರ್ ಅನ್ನ ಕಮೆಂಟ್ ಮಾಡ್ತಾ ಬನ್ನಿ, ಯಾವ್ದಾಗುತ್ತೆ ಇಲ್ಲಿ ಆನ್ಸರ್ ಅನ್ನ ಕಮೆಂಟ್ ಮಾಡ್ತಾ ಬನ್ನಿ. ನೋಡಿ, ಇತ್ತೀಚೆಗೆ ನಡೆದ ವಿಶ್ವ ರ್ಯಾಪಿಡ್ ಚೆಸ್ ಚಾಂಪಿಯನ್ಶಿಪ್ ನಲ್ಲಿ ವಿಜೇತರಾದವರು ಯಾರು ಅಂತೇಳಿ. ಆಪ್ಷನ್ ಎ ಮ್ಯಾಗ್ನಸ್ ಕಾರ್ಲ್ಸನ್, ಆಪ್ಷನ್ ಬಿ ಕೊನೇರು ಹಂಪಿ, ಆಪ್ಷನ್ ಸಿ ಪ್ರಜ್ಞಾನಂದ್, ಆಪ್ಷನ್ ಡಿ ಗುಕೇಶ್ ಅಂತೇಳಿ. ಇಂಪಾರ್ಟೆಂಟ್, ಇಲ್ಲಿ ಕ್ವಶನ್ ಅನ್ನ ಕೇಳ್ಬೋದು ನಾವು. ಏನಪ್ಪಾ ಭಾರತೀಯರಿಗೆ ಗೆದ್ದಿರ್ಬೋದು ಬಿಡು ಅಂತ ಹೇಳಿಕೆ ನಾವು ಅನ್ಕೋತೀವಿ. ಇತ್ತೀಚೆಗೆ ನಡೆದ ವಿಶ್ವ ರ್ಯಾಪಿಡ್ ಚೆಸ್ ಚಾಂಪಿಯನ್ ನಲ್ಲಿ ಯಾರು ಗೆದ್ದರಪ್ಪ ಅಂತ ನೋಡ್ತಾ ಹೋದಾಗ ಆಪ್ಷನ್ ಎ ಮ್ಯಾಗ್ನಸ್ ಕಾರ್ಲ್ಸನ್ ಅಂತೇಳಿ ತಮಗೆ ಗೊತ್ತಿರಲಿ. ಮ್ಯಾಗ್ನಸ್ ಕಾರ್ಲ್ಸನ್ ಅಂತೇಳಿ ನೋಡಿ, ನೋಡ್ತಾ ಹೋಗೋಣ. ವಿಶ್ವ ರ್ಯಾಪಿಡ್ ಚೆಸ್ ಭಾರತದ ಇರಿಗೇಶಿಗೆ 3ನೇ ಸ್ಥಾನ, ಅಂದ್ರೆ ಭಾರತದ ವ್ಯಕ್ತಿಗೆ 3ನೇ ಸ್ಥಾನವನ್ನ ದೊರಕ್ಯದ. ಕಾರ್ಲ್ಸನ್ಗೆ 6ನೇ ಬಾರಿ ಕಿರೀಟ. ಅಂದ್ರೆ ನೋಡಿ, ವಿಶ್ವ ರ್ಯಾಪಿಡ್ ಚೆಸ್ ಚಾಂಪಿಯನ್ ಅನ್ನ ಗೆದ್ದವರು ಯಾರಂದಾಗ ಕಾರ್ಲ್ಸನ್ ಅಂತೇಳಿ ತಮಗೆ ಗೊತ್ತಿರಲಿ. ನೋಡಿ, ವಿಶ್ವದ ಅಗ್ರಮಾನ್ಯ ಆಟಗಾರ ಮ್ಯಾಗ್ನಸ್ ಕಾರ್ಲ್ಸನ್ ಅವರು ರ್ಯಾಪಿಡ್ ವಿಶ್ವ ರ್ಯಾಪಿಡ್ ಚೆಸ್ ಚಾಂಪಿಯನ್ಶಿಪ್ ನಲ್ಲಿ 6ನೇ ಬಾರಿ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ ಅಂತೇಳಿ ತಮಗೆ ಗೊತ್ತಿರಲಿ. ಅವರ ಜೀವಮಾನದಲ್ಲಿ ಎಷ್ಟನೇ ಪ್ರಶಸ್ತಿಯಪ್ಪ ಅಂತ ನೋಡ್ತಾ ಹೋದ್ರೆ ಇದು 6ನೇ ಪ್ರಶಸ್ತಿ ಅಂತೇಳಿ ತಮಗೆ ಗೊತ್ತಿರಲಿ. ಇಲ್ಲಿ ಭಾರತದ ವ್ಯಕ್ತಿಯಾದಂತ ಇರಿಗೇಶಿಗೆ ಏನಪ್ಪಾ 3ನೇ ಸ್ಥಾನ ದೊರಕಿದೆ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್, ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆ ಹೊಂದಿದ ರಾಷ್ಟ್ರ ಯಾವುದು? ಇಂಪಾರ್ಟೆಂಟ್, ಇದರ ಮೇಲೆ ಕ್ವಶನ್ ಅನ್ನ ಕೇಳಬಹುದು. ಯಾಕಂತಂದಾಗ ದೇಶಕ್ಕೆ ಸಂಬಂಧಿಸಿದಂತ ಒಂದು ಇದಾಗೈತೆ ಅದು. ಪ್ರಸ್ತುತ ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆ ಹೊಂದಿದ ದೇಶ ಯಾವುದು ಅಂತೇಳಿ ಕ್ವಶನ್ ಐತಿ. ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಜರ್ಮನಿ, ಡಿ ಇಂಗ್ಲೆಂಡ್ ಅಂತೇಳಿ. ಇಲ್ಲಿ ನಮಗೆ ಗೊತ್ತಿರಬೇಕು, ಇಂಪಾರ್ಟೆಂಟ್ ಯಾವ್ದು ಆನ್ಸರ್ ಆಗುತ್ತಂದಾಗ ಭಾರತ ಅಂತೇಳಿ. ಅಂದ್ರೆ ಜಪಾನ್ ದೇಶವನ್ನ ಹಿಂದಿಕ್ಕಿ
ಜಪಾನ್ ದೇಶವನ್ನ ಹಿಂದಿಕ್ಕಿ ಏನಪ್ಪ ಅಂತಂದಾಗ 4ನೇ ಸ್ಥಾನವನ್ನ ಪಡೆದುಕೊಂಡದ್ದು ಯಾವುದು ಭಾರತ. ಪ್ರಸ್ತುತ ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆ ಹೊಂದಿದ ರಾಷ್ಟ್ರ ಯಾವುದು ಅಂತಂದಾಗ ಭಾರತ ಅಂತೇಳಿ ತಮಗೆ ಗೊತ್ತಿರಲಿ, ಇಂಪಾರ್ಟೆಂಟ್. 3ನೇ ಸ್ಥಾನದಲ್ಲಿ ಇರುವುದು ಪ್ರಸ್ತುತ ಯಾವ್ದಂದ್ರೆ ಜರ್ಮನಿ. ಅದನ್ನ 2030 ಒಳಗಾಗಿ ನಾವು ಅದನ್ನ ಹಿಂದಿಕ್ತೀವಿ ಅಂತೇಳಿ ಕೇಂದ್ರ ಸರ್ಕಾರ ಅಧಿವೇಶನದಲ್ಲಿ ಮಾತನಾಡಿದೆ. ಇಂಪಾರ್ಟೆಂಟ್, ತಮಗೆ ಗೊತ್ತಿರಲಿ. ನೋಡ್ತಾ ಹೋಗೋಣ ಯಾವ ರೀತಿ ನ್ಯೂಸ್ ಪೇಪರ್. 2030ಕ್ಕೆ ಜರ್ಮನಿ ಹಿಂದಿಕ್ಕಿ 3ನೇ ಸ್ಥಾನಕ್ಕೆ ನಾವು ಹೋಗ್ತೀವಿ ಅಂತೇಳಿ ಅಂದಾಜು ಮಾಡಲಾಗ್ಯದ. ಅದಕ್ಕಿಂತ ಮೊದಲು ನೋಡಿ, ಜಪಾನ್ ಹಿಂದಿಕ್ಕಿದ ಭಾರತ ಆರ್ಥಿಕತೆ. ಭಾರತವು ಅಧಿಕೃತವಾಗಿ ಜಪಾನ್ ಅನ್ನು ಹಿಂದಿಕ್ಕಿ ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮುವ ಮೂಲಕ ಐತಿಹಾಸಿಕ ಮೈಲುಗಲ್ಲು ಸ್ಥಾಪಿಸಿದೆ ಅಂತೇಳಿ ತಮಗೆ ಗೊತ್ತಿರಲಿ, ಇಂಪಾರ್ಟೆಂಟ್. ಯಾವ ದೇಶವನ್ನ ಹಿಂದಿಕ್ಕಿ ಭಾರತ 4ನೇ ಸ್ಥಾನವನ್ನ ಪಡೆದುಕೊಂಡಂತ ನೋಡ್ತಾ ಹೋದಾಗ ಜಪಾನ್ ದೇಶವನ್ನ ಹಿಂದಿಕ್ಕಿ ಅಂತೇಳಿ ತಮಗೆ ಗೊತ್ತಿರಲಿ. ನೋಡಿ, ಕೇಂದ್ರ ಸರ್ಕಾರವೇ GDP ಅಂಕಿಅಂಶಗಳನ್ನು ಬಿಡುಗಡೆ ಮಾಡಿದ್ದು ಈ ವಿಚಾರವನ್ನು ಹಂಚಿಕೊಂಡಿದೆ ಅಂತೇಳಿ ತಮಗೆ ಗೊತ್ತಿರಲಿ. ದೇಶೀಯ ಉತ್ಪನ್ನ ಬೆಳವಣಿಗೆಯು ಸ್ಥಿರವಾಗಿ ಮತ್ತು ವೇಗವಾಗಿ ಹೆಚ್ಚುತ್ತಿರುವುದು ಈ ಮಹತ್ವದ ಸಾಧನೆಗೆ ಪ್ರಮುಖ ಕಾರಣವಾಗಿದೆ ಅಂತೇಳಿ ಇಲ್ಲಿ ಚರ್ಚೆ ಮಾಡಲಾಯ್ತು ಅಂತೇಳಿ ತಮಗೆ ಗೊತ್ತಿರಲಿ. ಪ್ರಮುಖ ಆರ್ಥಿಕ ಸೂಚಕಗಳು ಯಾವತ್ತಂದ್ರೆ 2025-26 ಎರಡನೇ ತ್ರೈಮಾಸಿಕದಲ್ಲಿ ನೋಡ್ತಾ ಹೋದ್ರೆ 8.2 GDP ಐತಿ ಭಾರತದ್ದು. ಅಂದಾಜು ಮಾಡಲಾಗಿದೆ 2025-26 ಮೊದಲ ತ್ರೈಮಾಸಿಕನಲ್ಲಿ 7.8 ಅಂತೇಳಿ ಅವ್ರು ಏನಪ್ಪ ಅಂದಾಜು ಮಾಡಿದಾರಂತೆ, ತಮಗೆ ಗೊತ್ತಿರಲಿ. ಈಗ ಭಾರತ ಒಟ್ಟಾರೆ GDP ಮೌಲ್ಯ ಎಷ್ಟಪ್ಪ ಅಂದಾಗ $4.18 ಟ್ರಿಲಿಯನ್ ಅಮೇರಿಕನ್ ಡಾಲರ್ ಐತಿ ಭಾರತದ್ದು. ಹೀಗಾಗಿ ಜರ್ಮನಿಯನ್ನು 6 ಹಿಂದಿಕ್ಕಿದೆ. ಅದು ಹಿಂದಿಕ್ಕಿದೆ ಅಂತೇಳಿ, ಸಾರಿ, ಜಪಾನ್ ಅನ್ನ ಅದು ಹಿಂದಿಕ್ಕಿದೆ ಅಂತ ತಮಗೆ ಗೊತ್ತಿರಲಿ. ಇನ್ನು ತ್ರೈಮಾಸಿಕದಚ್ಚಿಗೆ ಏನಪ್ಪ GDP ಭಾರತದ ಹೆಚ್ಚಾಗ್ತಾ ಇದೆ ಅಂತ ತಮಗೆ ಗೊತ್ತಿರಲಿ. ನೆಕ್ಸ್ಟ್ INSV ಕೌಂಡಿನ್ಯ, ಇದು ಒಂದು ಅಂತೇಳಿ ಕ್ವಶನ್ ಐತಿ. ಆಪ್ಷನ್ ಎ ಕ್ಷಿಪಣಿ, ಆಪ್ಷನ್ ಬಿ ರಾಕೆಟ್, ಆಪ್ಷನ್ ಸಿ ಹಡಗು, ಆಪ್ಷನ್ ಡಿ ಪಕ್ಷಿ ಅಂತೇಳಿ. INSV ಕೌಂಡಿನ್ಯ ಇದೊಂದು ಕ್ಷಿಪಣಿ, ರಾಕೆಟ್, ಹಡಗು, ಪಕ್ಷಿ ಅಂತೇಳಿ ಕೊಟ್ಟನ. ಇಂಪಾರ್ಟೆಂಟ್, ತಮಗೆ ಗೊತ್ತಿರಲಿ. ಇಲ್ಲಿ ಆನ್ಸರ್ ಯಾವ್ದಾಗುತ್ತೆ ಅಂದಾಗ ಹಡಗು ಅಂತೇಳಿ ತಮಗೆ ಗೊತ್ತಿರಲಿ. ಇದನ್ನ ಇತ್ತೀಚೆಗೆ ಏನಪ್ಪ ಅಂದಾಗ ಇಂಜನ ರಹಿತವಾಗಿ ಬಳಸಲಾದಂಥ ಭಾರತದ ಮೊಟ್ಟ ಮೊದಲ ಹಡಗು. ಇಂಜನ್ ಇಲ್ಲ, ಏನಪ್ಪ ಅಂದಾಗ ಸಾಂಪ್ರದಾಯಿಕವಾಗಿ ಗಾಳಿಯ ಮೇಲೆ ಮತ್ತು ಸಮುದ್ರದ ಮೇಲೆ ಏನಪ್ಪ ಅಂದಾಗ ಚಲನೆ ಮಾಡುವಂತ ಒಂದು ಹಡಗು ಇದು INSV ಕೌಂಡಿನ್ಯ ಅಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ್, ದೇಶದ ಹೊರಟಿತ್ತು ಭಾರತದ ಎಂಜಿನ್ ರಹಿತ ನೌಕೆ ಕೌಂಡಿನ್ಯ. ಭಾರತದ INSV ಕೌಂಡಿನ್ಯ ಎಂಬ ವಿಶೇಷ ನೌಕೆ ಡಿಸೆಂಬರ್ 29, 2025 ಗುಜರಾತ್ನ ಪೂರ್ವ ಬಂದರಿನಿಂದ ಒಮನ್ನ ಮಸ್ಕಟ್ಗೆ, ನೋಡಿ ಇಂಪಾರ್ಟೆಂಟ್, ನಮ್ಗೆ ಗೊತ್ತಿರಲಿ ಎಲ್ಲಿಂದ ಎಲ್ಲಿಗೆ ಇದು ಚಲಿಸಲಾಗತ್ತಂತ ನೋಡ್ತಾ ಹೋದ್ರೆ ಗುಜರಾತ್ನ ಪೂರ್ವ ಬಂದರಿನಿಂದ ಒಮನ್ನ ಮಸ್ಕಟ್ಗೆ ಏನಪ್ಪ ತನ್ನ ಮೊದಲ ಅಂತಾರಾಷ್ಟ್ರೀಯ ಪ್ರಯಾಣವನ್ನ ಆರಂಭಿಸಿದೆ. ನೋಡಿ, ಈ ನೌಕೆಯ ವಿಶೇಷತೆ ಅಂತ ನೋಡ್ತಾ ಹೋದ್ರೆ ಎಂಜಿನ್ ರಹಿತವಾಗೈತಿ. ನೌಕೆ ಯಾವುದೇ ಇಂಜಿನ್, GPS ಅಥವಾ ಅತ್ಯಾಧುನಿಕ ಪ್ರೊಪಲ್ಸನ್ ಸಿಸ್ಟಮ್ ಇಲ್ಲ. ಇದರಲ್ಲಿ ಗಾಳಿಯ ಶಕ್ತಿಯಿಂದ ಮಾತ್ರ ಚಲಿಸುತ್ತದೆ. ಮರದ ಹಲಿಗೆಗಳನ್ನು ತೆಂಗಿನ ನಾರಿನ ಹಗ್ಗಗಳಿಂದ ಹೊಲಿಯಲಾಗಿದೆ ಅಂತ ತಮಗೆ ಗೊತ್ತಿರಲಿ. ಯಾವುದೇ ಲೋಹ ಮೂಳೆಗಳು ಅಥವಾ ಕೀಲುಗಳಿಲ್ಲ ಇದರಲ್ಲಿ. ಇಂಪಾರ್ಟೆಂಟ್, ತಮಗೆ ಗೊತ್ತಿರಬೇಕಾದಂತ ಮಾಹಿತಿ. ಭಾರತೀಯ ತಂತ್ರವನ್ನು ಆಧರಿಸಿದ್ದು ಅಜಂತಾ ಗುಹೆಗಳಲ್ಲಿ 5ನೇ ಶತಮಾನದ ಕಾಣುವ ಚಿತ್ರಗಳಿಂದ ಪ್ರೇರಣೆ ಪಡೆದಿದೆ. ನೋಡಿ, ಯಾವುದರಿಂದ ಇದು ಪ್ರೇರಣೆ ಪಡೆದಿದೆ ಅಂತ ನೋಡ್ತಾ ಹೋದ್ರೆ ಇಂಪಾರ್ಟೆಂಟ್ ತಮ್ಗೆ ಗೊತ್ತಿರಲಿ. ಪ್ರಾಚೀನ ಭಾರತೀಯ ತಂತ್ರವನ್ನು ಆಧರಿಸಿದ್ದು ಅಜಂತಾ ಗುಹೆಗಳಲ್ಲಿ ಕಾಣುವ ಚಿತ್ರಗಳಿಂದ ಇದೇನಪ್ಪ ಅಂದಾಗ ಪ್ರೇರಣೆ ಪಡೆದಿದೆ ಅಂತೇಳಿ ತಮಗೆ ಗೊತ್ತಿರಲಿ.
ನೆಕ್ಸ್ಟ್ ಇದರ ಉದ್ದ ಎಷ್ಟತ್ ನೋಡ್ತಾ ಹೋದರೆ ಸುಮಾರು 65 ಅಡಿ 19.6 ಮೀಟರ್ ಉದ್ದ ಐತಿ. ಅಗಲ ಅಂತ ನೋಡ್ತಾ ಹೋದ್ರೆ 22 ಅಡಿ, ತೂಕ ಸುಮಾರು 50 ಟನ್ ಅನ್ನ ಹೊಂದಿದೆ ಅಂತ ತಮಗೆ ಗೊತ್ತಿರಲಿ. ಸುಮಾರು 50 ಟನ್ ಏನಪ್ಪಾ ಅಂತಂದಾಗ ಇದರ ತೂಕ ಹೊಂದೈತಿ. ಈ ನೌಕೆ ಹೆಸರು ಏನಪ್ಪಾ ಅಂತಂದ್ರೆ ಪೌರಾಣಿಕ ಭಾರತೀಯ ನಾವಿಕ ಕೌಂಡಿನ್ಯನ ಹೆಸರಿನಿಂದ ಬಂದಿದೆ. ಅವರು ಸಹಸ್ರಮಾನಗಳ ಹಿಂದೆ ಭಾರತದಿಂದ ಆಗ್ನೇಯ ಏಷ್ಯಾಕ್ಕೆ ಸಮುದ್ರ ಪ್ರಯಾಣ ಮಾಡಿದ್ದರು ಎಂಬ ನಂಬಿಕೆ ಇದೆ ಅಂತ ತಮಗೆ ಗೊತ್ತಿರಲಿ. ವಿಜಯಪುರ ಜಿಲ್ಲೆ ಇಂಡಿ ಯಾವ ಬೆಳೆಗೆ ಪ್ರಸಿದ್ಧಿ ಅಂತೇಳಿ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಏನಪ್ಪಾ ಅಂತಂದಾಗ ಯಾವ ಬೆಳೆಗೆ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ ಅಂತೇಳಿ ಕ್ವಶನ್ ಐತಿ. ಆಪ್ಷನ್ ಎ ತೊಗರಿ, ಆಪ್ಷನ್ ಬಿ ನಿಂಬೆ, ಆಪ್ಷನ್ ಸಿ ಕಬ್ಬು, ಆಪ್ಷನ್ ಡಿ ದ್ರಾಕ್ಷಿ ಅಂತೇಳಿ. ಈ ಆನ್ಸರ್ ಯಾವ್ದಾಗತ್ತಂತೇಳಿ ಆನ್ಸರ್ ಅನ್ನ ಕಮೆಂಟ್ ಮಾಡ್ತಾ ಬನ್ನಿ. ವಿಜಯಪುರ ಜಿಲ್ಲೆಯ ಇಂಡಿ ಯಾವ ಬೆಳೆಗೆ ಪ್ರಸಿದ್ಧಿ ಅಂತೇಳಿ. ತೊಗರಿ, ನಿಂಬೆ, ಕಬ್ಬು, ದ್ರಾಕ್ಷಿ ಅಂತೇಳಿ. ಇಲ್ಲಿ ತಮಗೆ ಗೊತ್ತಿರಲಿ ಆನ್ಸರ್ ಯಾವ್ದಾಗತ್ತಂದಾಗ ನಿಂಬೆ ಆಗುತ್ತಾ. ನೋಡ್ತಾ ಹೋಗೋಣ ಯಾಕೆ ಇದು ವಿಶೇಷತೆ ಅಂತೇಳಿ. ಕರ್ನಾಟಕದ ವಿಜಯಪುರ ಜಿಲ್ಲೆಯ ಇಂಡಿ ನಿಂಬೆ ಈಗ ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆಯುತ್ತಿದೆ. ಭಾರತೀಯ ಸರ್ಕಾರದ ಪ್ರಕಾರ ಡಿಸೆಂಬರ್ 19, 2025ರಂದು ಮೊದಲ ಬಾರಿಗೆ 3 ಮೆಟ್ರಿಕ್ ಟನ್ ಜಿಐ ಟ್ಯಾಗ್ ಪಡೆದ ಇಂಡಿ ನಿಂಬೆಯನ್ನು ಒಮನ್ಗೆ ರಫ್ತು ಮಾಡಲಾಗಿದೆ. ನೋಡಿ, ಒಮನ್ ದೇಶಕ್ಕೆ ಏನಪ್ಪ ಅಂತಂದಾಗ ರಫ್ತು ಮಾಡಲಾಗಿದೆ. ಕರ್ನಾಟಕದ ಒಂದು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕು ಏನಪ್ಪ ಅಂತಂದಾಗ ನಿಂಬೆಗೆ ಪ್ರಸಿದ್ಧಿಯನ್ನು ಪಡೆದುಕೊಂಡದ, ಜಿಐ ಟ್ಯಾಗ್ ಅನ್ನು ಸಹ ಪಡೆದುಕೊಂಡದ. ಹಾಗಾಗಿ ಇದು ಏನಪ್ಪ ಅಂತಂದ್ರೆ ಇತ್ತೀಚೆಗೆ ಒಮನ್ ದೇಶಕ್ಕೆ ರಫ್ತು ಮಾಡಲಾಗಿತ್ತು. ಇದು ಭಾರತ ಕೃಷಿ ರಫ್ತಿಗೆ ಗಮನಾರ್ಹ ಮೈಲುಗಲ್ಲು ಎಂದು ಹೇಳಬಹುದು. ಈ ವಿಶೇಷ ನಿಂಬೆಯು ತನ್ನ ಅದ್ಭುತ ಸುಗಂಧ, ಹೆಚ್ಚಿನ ರಸದ ಪ್ರಮಾಣ ಮತ್ತು ದೀರ್ಘಕಾಲ ಶೆಲ್ಫ್ ಲೈಫ್ ಏನಪ್ಪ ಅಂತಂದ್ರೆ ಪ್ರಸಿದ್ಧವಾಗಿದ್ದು ಇದಕ್ಕೆ ಭೌಗೋಳಿಕ ಸೂಚಕ ಟ್ಯಾಗ್ ದೊರೆತಿದೆ. ಇದು ರೈತರಿಗೆ ಪ್ರೀಮಿಯಂ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳನ್ನು ತೆರೆದುಕೊಟ್ಟು ಆದಾಯ ಹೆಚ್ಚಿಸಲು ಏನಪ್ಪ ಅಂತಂದ್ರೆ ಸಹಾಯ ಮಾಡುತ್ತಿದೆ ಅಂತ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡ್ತಾ ನೆಕ್ಸ್ಟ್ ನೋಡಿ, ಈ ರಫ್ತು ಭಾರತ ಒಮನ್ ಕಂಪ್ರೆಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಒಪ್ಪಂದದ ಹಿನ್ನೆಲೆಯಲ್ಲಿ ಇನ್ನಷ್ಟು ಮಹತ್ವ ಪಡೆದಿದೆ. ಇದಕ್ಕೂ ಮುನ್ನ ಆಗಸ್ಟ್ 2025ರಲ್ಲಿ ದುಬೈಗೆ ಮೊದಲ ರಫ್ತು ನಡೆದಿದ್ದು, ಅಲ್ಲಿನ ಉತ್ತಮ ಪ್ರಕ್ರಿಯೆಯ ನಂತರ ಸುಮಾರು 12.35 ಮೆಟ್ರಿಕ್ ಟನ್ ರಫ್ತು ಆಗಿದೆ ಒಮನ್ ದೇಶಕ್ಕೆ. ಇದಲ್ಲದೆ ಯುಕೆ ದೇಶಕ್ಕೂ ಸಹ ಸಣ್ಣ ಪ್ರಮಾಣದ ರಫ್ತು ಆರಂಭವಾಗಿದೆ. ಇಂಡಿ ನಿಂಬೆ ಈ ಯಶಸ್ಸು ವಿಜಯಪುರ ರೈತರಿಗೆ ಹೊಸ ಆಶಾಕಿರಣವಾಗಿದ್ದು, ಎಪ್ಯಾಡ್ ಸಂಸ್ಥೆ ಬೆಂಬಲದಿಂದ ಇನ್ನಷ್ಟು ದೇಶಗಳಿಗೆ ವಿಸ್ತರಣೆಯಾಗುವ ಸಾಧ್ಯತೆ ಇದೆ ಅಂತ ತಮಗೆ ಗೊತ್ತಿರಲಿ. ಕೆಂಪು ಗ್ರಹ ಎಂದು ಯಾವ ಗ್ರಹವನ್ನ ಕರಿತೀವಿ ಅಂತೇಳಿ ಕ್ವಶನ್ ಐತಿ. ಆಪ್ಷನ್ ಎ ಮಂಗಳ, ಆಪ್ಷನ್ ಬಿ ಶುಕ್ರ, ಆಪ್ಷನ್ ಸಿ ಬುಧ, ಆಪ್ಷನ್ ಡಿ ಗುರು ಅಂತೇಳಿ. ಇಲ್ಲಿ ಆನ್ಸರ್ ಗೊತ್ತಿರಲಿ ತಮಗೆ, ಇಂಪಾರ್ಟೆಂಟ್ ಯಾವ್ದಾಗುತ್ತೆ ಅಂದಾಗ ಮಂಗಳ ಗ್ರಹ. ಇತ್ತೀಚೆಗೆ ಮಂಗಳ ಗ್ರಹದಲ್ಲಿ ಏನಪ್ಪಾ ಅಂತಂದಾಗ ಏನನ್ನ ಕಂಡು ಹಿಡಿದಾರ ಅಂತ ನೋಡ್ತಾ ಹೋದಾಗ ತಮಗೆ ಗೊತ್ತಿರಲಿ, ಇತ್ತೀಚೆಗೆ ಮಂಗಳ ಗ್ರಹದಲ್ಲಿ ನೀರಿರುವ ಮತ್ತು ಮಾನವರನ್ನ ಹೊತ್ತೊಯ್ದ ಉಪಗ್ರಹ ಸಮತಟ್ಟಾದ ಪ್ರದೇಶದಲ್ಲಿ ಏನಪ್ಪಾ ಅಂತಂದಾಗ ಲ್ಯಾಂಡ್ ಮಾಡುವುದನ್ನ ಕಂಡು ಹಿಡಿದಾರ ಅಂತೇಳಿ ತಮಗೆ ಗೊತ್ತಿರಲಿ. ಇಲ್ಲಿ ಅದು ಮಂಗಳ ಗ್ರಹದಲ್ಲಿ ಅಂತ ತಮಗೆ ಗೊತ್ತಿರಲಿ. ನೋಡ್ತಾ ಹೋಗೋಣ ಯಾವ ರೀತಿಯಾಗಿ ಅದರ ಬಗ್ಗೆ. ಮಂಗಳ ಗ್ರಹದಲ್ಲಿ ಲ್ಯಾಂಡಿಂಗ್ಗೆ ಉತ್ತಮ ಸ್ಥಳ. ಮಂಗಳ ಗ್ರಹದ ಮೇಲೆ ಮಾನವರು ಸುರಕ್ಷಿತವಾಗಿ ಇಳಿದು ವಾಸಿಸುವ ಕನಸು ಇನ್ನಷ್ಟು ಹತ್ತಿರವಾಗಿದೆ. ಅಂತಾರಾಷ್ಟ್ರೀಯ ವಿಜ್ಞಾನಿಗಳ ತಂಡವು ಕೆಂಪು ಗ್ರಹದ ಉತ್ತರ ಭಾಗದಲ್ಲಿ ಅಮೆಜಾನಿಸ್ ಪ್ಲಾನಿಸಿಯಾ ಎಂಬ ಸಮತಟ್ಟಾದ ಪ್ರದೇಶವನ್ನು ಮಾನವ ಮಿಷನ್ಗಳಿಗೆ ಅತ್ಯುತ್ತಮ ಲ್ಯಾಂಡಿಂಗ್ ಸ್ಥಳವೆಂದು ಗುರುತಿಸಿದೆ. ಇಲ್ಲಿ ನೆಲದ ಕೇವಲ 1 ಮೀಟರ್ ಆಳದಲ್ಲೇ ಶುದ್ಧ ನೀರಿನ ಹಿಮ ವಾಟರ್ ಐಸ್ ಅಂತ ಕರಿತೀವಿ ದೊರೆಯುತ್ತದೆ ಎಂಬ ಸಾಕ್ಷ್ಯ ಲಭಿಸಿದೆ. ನೋಡಿ, ಇತ್ತೀಚೆಗೆ ಮಂಗಳ ಗ್ರಹದಲ್ಲಿ ಏನಪ್ಪ ಅಂತಂದಾಗ ನೀರಿದೆ, ಮಾನವ ಸಹ ಏನಪ್ಪ ಅಂತಂದಾಗ
ಅಲ್ಲಿ ಬದುಕಲು ಯೋಗ್ಯವಾದ ಸ್ಥಳವಿದೆ ಅಂತೇಳಿ ವಿಜ್ಞಾನಿಗಳು ಇತ್ತೀಚೆಗೆ ಕಂಡುಹಿಡಿದಾರ ಅಂತ ಹೇಳ್ತಾರೆ. ಏನಿದರ ವಿಶೇಷತೆ ಅಂತ ನೋಡ್ತಾ ಹೋದಾಗ ನೆಲ ಸಂಪೂರ್ಣ ಸಮತಟ್ಟಾಗಿದ್ದು ರಾಕೆಟ್ಗಳು ಸುಲಭವಾಗಿ ಇಳಿಯಬಹುದು. ಸೂರ್ಯನ ಬೆಳಕು ಸಾಕಷ್ಟು ದೊರೆಯುವುದರಿಂದ ಸೌರಶಕ್ತಿಯನ್ನ ಬಳಸಿಕೊಳ್ಳಲು ಅನುಕೂಲ. ತಾಪಮಾನ ತುಂಬಾ ತಂಪಾಗಿರದ ಕಾರಣ ಹಿಮ ಸುಲಭವಾಗಿ ಕರಗಿಸಿ ಬಳಸುವ ಈ ಹಿಮದಿಂದ ಕುಡಿಯುವ ನೀರು, ಉಸಿರಾಟ ಅಗತ್ಯ ಆಮ್ಲಜನಕ ಹಾಗೂ ರಾಕೆಟ್ ಇಂಧನವು ತಯಾರಿಸಬಹುದು ಅಂತೇಳಿ ತಮಗೆ ಗೊತ್ತಿರಲಿ. ಅರಾವಳಿ ಬೆಟ್ಟಗಳು ಎಷ್ಟು ರಾಜ್ಯಗಳಲ್ಲಿ ಹರಡಿಕೊಂಡಿವೆ ಅಂತೇಳಿ ಕ್ವಶನ್ ಐತಿ. ಗೊತ್ತಿರಲಿ. ಆಪ್ಷನ್ ಎ 3, ಆಪ್ಷನ್ ಬಿ 4, ಆಪ್ಷನ್ ಸಿ 5, ಡಿ 6 ಅಂತೇಳಿ. ಇಲ್ಲಿ ಆನ್ಸರ್ ಯಾವ್ದಾಗತ್ತಂತ ನೋಡ್ತಾ ಹೋದಾಗ ಇಂಪಾರ್ಟೆಂಟ್ ತಮಗೆ ಗೊತ್ತಿರಲಿ 4 ಅಂತೇಳಿ ಗೊತ್ತಿರಲಿ. ಆಪ್ಷನ್ ಬಿ 4 ಅಂತೇಳಿ. ಆಪ್ಷನ್ ಬಿ 4 ಅಂತೇಳಿ ತಮಗೆ ಗೊತ್ತಿರಬೇಕಾದಂತ ಇಂಪಾರ್ಟೆಂಟ್ ಮಾಹಿತಿ. ನೋಡ್ತಾ ಹೋಗೋಣ ಅದು ಯಾವ ರೀತಿಯಾಗಿ. ಅರಾವಳಿ ಶ್ರೇಣಿ ಪರಿಸರದ ಮಹತ್ವ. ಭಾರತದ ವಾಯುವ್ಯ ಪ್ರದೇಶದ ಪರಿಸರ ಸಮತೋಲನ ತನ್ನದೇ ಕೊಡುಗೆ ನೀಡಿದೆ. ಯಾವುದು ಅರಾವಳಿ ಪರ್ವತ ಶ್ರೇಣಿಗಳು. ಇವು ಏನಪ್ಪಾ ಅಂತಂದ್ರೆ ಭಾರತ ಅತ್ಯಂತ ಪ್ರಾಚೀನ ಮಡಿಕೆ ಪರ್ವತಗಳಾಗಿದ್ದು ಏನಪ್ಪಾ ಅಂತಂದಾಗ ಇತ್ತೀಚೆಗೆ ಕೇಂದ್ರ ಸರ್ಕಾರ ಇಲ್ಲಿ ಏನಪ್ಪಾ ಅಂತಂದ್ರೆ ಗಣಿಗಾರಿಕೆಗೆ ಅವಕಾಶ ಮಾಡಿಕೊಟ್ಟಿತ್ತು. ಎಂಥ ಪ್ರದೇಶಗಳಂದಾಗ 100 ಮೀಟರ್ಗಿಂತ ಕಡಿಮೆ ಇರುವ ಪರ್ವತಗಳಲ್ಲಿ ಏನಪ್ಪಾ ಅಂತಂದಾಗ ಗಣಿಗಾರಿಕೆ ಮೈನಿಂಗ್ ಏನಪ್ಪಾ ಮಾಡುವುದು, ಅಲ್ಲಿನ ಅದಿರನ್ನ ತೆಗೆಯುವುದಕ್ಕೆ ಏನಪ್ಪಾ ಅಂತಂದಾಗ ಅನುಮತಿ ನೀಡಿತ್ತು. ಇದಕ್ಕೆ ಏನಪ್ಪಾ ಅಂತಂದಾಗ ಆ ಪ್ರದೇಶದ ಜನರು, ಪರಿಸರ ಪ್ರೇಮಿಗಳು ಏನಪ್ಪಾ ಅಂತಂದಾಗ ವಿರೋಧ ವ್ಯಕ್ತಪಡಿಸಿದ್ರು. ಯಾಕಂತಂದಾಗ ಆ ಅರಾವಳಿ ಪರ್ವತಗಳನ್ನ ವಾಯುವ್ಯ ಭಾಗದ ಶ್ವಾಸಕೋಶ ಅಂತ ಕರಿತೀವಿ. ಭಾರತದ ವಾಯುವ್ಯ ಭಾಗದ ಶ್ವಾಸಕೋಶ ಯಾವ್ದಂದಾಗ ಅರಾವಳಿ ಪರ್ವತ ಶ್ರೇಣಿಗಳನ್ನ ಭಾರತದ ವಾಯುವ್ಯ ಭಾಗದ ಶ್ವಾಸಕೋಶ ಅಂತ ಕರಿತೀವಿ. ಹಾಗಾಗಿ ನೋಡಿ, ಭಾರತದ ವಾಯುವ್ಯ ಪ್ರದೇಶದ ಪರಿಸರ ಸಮತೋಲನಕ್ಕೆ ತನ್ನದೇ ಆದ ಕೊಡುಗೆ ನೀಡಿದೆ. ತಗ್ಗು ಪ್ರದೇಶ, ಸಂಪರ್ಕ ಜಾಲ, ಕಡಿಮೆ ಆಳದ ಕಣಿವೆಗಳು, ಬಂಡೆಗಲ್ಲುಗಳ ಸಾಲು, ಋತುಮಾನಾಧಾರಿತ ಒಳಹರಿವು ಕಾಪಾಡಿಕೊಳ್ಳುತ್ತದೆ. ನೆಕ್ಸ್ಟ್, ಗಾಳಿ ಬೀಸುವಿಕೆಯನ್ನು ನಿಯಂತ್ರಿಸುತ್ತದೆ. ಎಲ್ಲಿಂದ ಪತ್ನ ಮರುಭೂಮಿಯಿಂದ ಭಾರತದ ಒಳಗೆ ಏನಪ್ಪಾ ಅಂತಂದಾಗ ಮರಳು ಏನಪ್ಪಾ ಅಂತಂದಾಗ ಸಿಟಿಗಳಿಗೆ ಬರದೇ ಇರುವ ಹಾಗೆ ನೋಡಿಕೊಳ್ಳುತ್ತದೆ. ಯಾವ್ದಪ್ಪ ಅಂತಂದಾಗ ಅರಾವಳಿ ಪರ್ವತ ಶ್ರೇಣಿಗಳು. ನೆಕ್ಸ್ಟ್, ಅಂತರ್ಜಲವನ್ನ ವೃದ್ಧಿಸುತ್ತದೆ. ಅಂತರ್ಜಲ ಮಟ್ಟವನ್ನ ಏನಪ್ಪಾ ಅಂತಂದಾಗ ಹೆಚ್ಚಿಗೆ ಮಾಡುವಂತ ಕಾರ್ಯ ಅರಾವಳಿ ಪರ್ವತ ಶ್ರೇಣಿಗಳು ಮಾಡ್ತಾವಂತ. ಇಡೀ ಪ್ರದೇಶವನ್ನ ನೈಸರ್ಗಿಕವಾಗಿ ಅರಾವಳಿ ಘೋಷಿಸುತ್ತದೆ ಅಂತೇಳಿ ತಮಗೆ ಗೊತ್ತಿರಲಿ. ಅರಾವಳಿಯ ವಿಶೇಷತೆ ಅಂತ ನೋಡ್ತಾ ಹೋದ್ರೆ 300 ಕೋಟಿ ಅಷ್ಟು ವರ್ಷಗಳ ಹಿಂದೆ ರಚನೆಯಾಗಿ ಸಹಸ್ರಮಾನಗಳಿಂದ ಇರುವ ಪರ್ವತ ಸಾಲು ಅರಾವಳಿ ಅಂತೇಳಿ ತಮಗೆ ಗೊತ್ತಿರಲಿ. ಅಂದ್ರೆ 300 ಕೋಟಿ ವರ್ಷಗಳಷ್ಟು ಹಳೆಯದಾದ ಪರ್ವತ ಶ್ರೇಣಿಗಳಾಗಿವೆ ಅಂತ ತಮಗೆ ಗೊತ್ತಿರಬೇಕು. ಇವುಗಳ ಒಟ್ಟು ಉದ್ದ ಎಷ್ಟಂತ ನೋಡ್ತಾ ಹೋದ್ರೆ 800 ಕಿಲೋಮೀಟರ್. ಇವು ಯಾವ್ಯಾವ ರಾಜ್ಯಗಳಲ್ಲಿ ಹರಡಿಕೊಂಡವು ಅಂತ ನೋಡ್ತಾ ಹೋದಾಗ ಒಂದು ಏನಪ್ಪಾ ಅಂತಂದಾಗ ಗುಜರಾತ್, ರಾಜಸ್ಥಾನ್, ಹರಿಯಾಣ, ದೆಹಲಿವರೆಗೂ ಇದೆ ಅಂತಂದಾಗ ವಿಸ್ತರಿಸಿದೆ ಅಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ್. 12,000 ಅರಾವಳಿಯಲ್ಲಿ ಇರುವ ಒಟ್ಟು ಬೆಟ್ಟಗಳ ಸಾಲು ನೋಡಿ. 12,000 ಅರಾವಳಿಯಲ್ಲಿ ಇರುವ ಬೆಟ್ಟಗಳ ಸಾಲು. 12,000 ಬೆಟ್ಟಗಳ ಸಾಲು ಕಂಡು ಬರ್ತಾ ಇದೆ ಅರಾವಳಿಯಲ್ಲಿ. ಇಂಪಾರ್ಟೆಂಟ್ ತಮಗೆ ಗೊತ್ತಿರಲಿ. 1100 ಬೆಟ್ಟ ಸಾಲುಗಳು 100 ಮೀಟರ್ಗಿಂತಲೂ ಹೆಚ್ಚು ಎತ್ತರದಲ್ಲಿವೆ ಅಂತೇಳಿ ತಮಗೆ ಗೊತ್ತಿರಬೇಕು. ಅದೇ ರೀತಿ ಏನಪ್ಪಾ ಅಂತಂದಾಗ ಜೈಪುರದಲ್ಲಿ ಕಂಡುಬರುವ ಐತಿಹಾಸಿಕ ಸ್ಮಾರಕಗಳು, ಕೋಟೆಗಳು ಅತಿ ಹೆಚ್ಚು ಕಂಡುಬರುವುದೇ ಎಲ್ಲಿಪ್ಪ ಅಂತಂದಾಗ ಅರಾವಳಿ ಪರ್ವತ ಶ್ರೇಣಿಯಲ್ಲಿ. ಹಾಗಾಗಿ ಅಲ್ಲಿಯ ಜನರು ಏನಪ್ಪಾ ಅಂತಂದಾಗ ಹೋರಾಟ ಮರುಭೂಮಿಯಿಂದ ಬೀಸುವ ಗಾಳಿಯನ್ನು ತಡೆಯುವ ಮೂಲಕ ಮರುಭೂಮಿಯ ಧೂಳಿನ ಹಾವಳಿ ನಿಯಂತ್ರಿಸುವಂತ ಕಾರ್ಯವನ್ನ ಮಾಡ್ತೈತಿ ಯಾವುದು ಅರಾವಳಿ ಪರ್ವತ ಶ್ರೇಣಿಗಳು. ಹಾಗಾಗಿ ಅರಾವಳಿಯ ಪರ್ವತ ಶ್ರೇಣಿಯ ಮಹತ್ವ ಗೌರ್ಮೆಂಟ್ ಗೊತ್ತಾಗಲಿ ಅಂತ ಅಲ್ಲಿಯ ಜನರು ಏನಪ್ಪಾ ಅಂತಂದ್ರೆ ಹೋರಾಟ ಮಾಡ್ತಾ ಇದ್ದಾರೆ ಅಂತ ತಮಗೆ ಗೊತ್ತಿರಲಿ. ಅದೇ ರೀತಿ ರಾಜಸ್ಥಾನದ ಮೌಂಟ್ ಅಬು ಪ್ರದೇಶದಲ್ಲಿಯೇ ಇರುವ 1722 ಮೀಟರ್ ಎತ್ತರದ ಗುರು ಶಿಖರದಲ್ಲಿ ಆಧ್ಯಾತ್ಮಿಕ ಕ್ಷೇತ್ರ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಕೇಂದ್ರ ಕಚೇರಿ ಇದೆ ಅಂತೇಳಿ ತಮಗೆ ಗೊತ್ತಿರಲಿ. ನೋಡಿ, ಅದರ ಎತ್ತರ ಅಂತ ಕಥನ ಇಂಪಾರ್ಟೆಂಟ್. ಅಂದ್ರೆ ಅರಾವಳಿ ಪರ್ವತ ಶ್ರೇಣಿಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವ್ದಂದಾಗ ಗುರು ಶಿಖರ ಅಂತೇಳಿ ತಮ್ಗೆ ಗೊತ್ತಿರಲಿ. ಅದರ ಎತ್ತರ ಎಷ್ಟು ಅಂತಂದಾಗ 1722 ಮೀಟರ್ ಅಂತೇಳಿ ತಮಗೆ
ಗೊತ್ತಿರಲಿ. ಅಲ್ಲಿರುವ ವಿಶ್ವವಿದ್ಯಾಲಯ ಯಾವುದಂತ ನೋಡ್ತಾ ಹೋದ್ರೆ ಬ್ರಹ್ಮ ಕುಮಾರೀಸ್ ವಿಶ್ವವಿದ್ಯಾಲಯ ಅಂತ ತಮಗೆ ಗೊತ್ತಿರಲಿ. 500 ಮೀಟರ್ಗಿಂತ ಹೆಚ್ಚಿನ ಎತ್ತರದಲ್ಲಿ ಸಾರಿಸ್ಕಾ ಹುಲಿ ಸಂರಕ್ಷಣಾ ಧಾಮ ಒಳಗೊಂಡ ದಟ್ಟ ಅರಣ್ಯ ಪ್ರದೇಶವಿದೆ ನೋಡಿ. ಸಾರಿಸ್ಕಾ ಹುಲಿ ಮೀಸಲು ಪ್ರದೇಶ ಎಲ್ಲಿ ಕಂಡುಬರ್ತದೆ? ಇದೇ ಅರವಳಿ ಪರ್ವತ ಶ್ರೇಣಿಯಲ್ಲಿ ಕಂಡುಬರ್ತೈತಿ. ಯಾವ ರಾಜ್ಯದಂದಾಗ ರಾಜಸ್ಥಾನದಲ್ಲಿ ಕಂಡುಬರ್ತಂತೆ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಇದೇನು ಮತ್ತೇನು ಕಾರ್ಯನಿರ್ವಹಿಸ್ತದೆ? ಅರವಳಿ ಪರ್ವತ ಶ್ರೇಣಿಗಳು ಯಾವುದಪ್ಪ ಅಂತ ಸಿಂಧೂ ನದಿ ಜಲಾನಯನ ಪ್ರದೇಶ ಮತ್ತು ಗಂಗಾ ನದಿ ಜಲಾನಯನ ಪ್ರದೇಶವನ್ನ ಜಲ ವಿಭಾಜಕ ರೇಖೆಯಾಗಿ ಕಾರ್ಯನಿರ್ವಹಿಸ್ತಂತೆ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಇನ್ನೊಂದು ನೋಡ್ತಾ ಹೋಗೋಣ. ನಾಗರಿಕ ವಿಮಾನಯಾನ ರಕ್ಷಣಾ ವಲಯದಲ್ಲಿ ಪ್ರಮುಖ ಹೆಜ್ಜೆ. ಧ್ರುವ NG ಹೆಲಿಕಾಪ್ಟರ್ ಅನಾವರಣಗೊಳಿಸಲಾಗಿದೆ ಇತ್ತೀಚೆಗೆ, ತಮಗೆ ಗೊತ್ತಿರಲಿ. ಕೇಳ್ತಾನೆ ಧ್ರುವ NG ಹೆಲಿಕಾಪ್ಟರ್ನ ಇತ್ತೀಚೆಗೆ ಅನಾವರಣಗೊಳಿಸಲಾಯಿತು. ಯಾವ ಸಂಸ್ಥೆ ಅನಾವರಣಗೊಳಿಸಿದೆ ಅಂತೇಳಿ ಕ್ವಶನ್ ಕೇಳ್ತಾನ. ಬೆಂಗಳೂರು. ದೇಶದ ನಾಗರಿಕ ವಿಮಾನಯಾನ ರಕ್ಷಣಾ ವಲಯದಲ್ಲಿ ಪ್ರಮುಖ ಹೆಜ್ಜೆಯಾಗಿರುವ ಧ್ರುವ NG ಹೆಲಿಕಾಪ್ಟರ್ ಅನ್ನು ಇತ್ತೀಚೆಗೆ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಸಂಸ್ಥೆ ಅಭಿವೃದ್ಧಿಪಡಿಸಿದೆ. HAL ಇದನ್ನ ಅಭಿವೃದ್ಧಿಪಡಿಸಿದೆ ಅಂತ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ್. ಇವತ್ತಿನ ಕ್ಲಾಸ್ ಇಷ್ಟ ಆಗಿರ್ತೈತಿ. ಇಲ್ಲಿವರೆಗೆ ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಆದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ತಾ ಹೋಗಿ.